ಸರಿಯಾದ ಆಹಾರ ಮತ್ತು ಊಟ ಸಿಗ್ತಾ ಇಲ್ಲ. ಎರಡನೇದು ಶಿಕ್ಷಣ ಅನ್ನೋ ಮಾತು ಬಂದಾಗ ಅದರಲ್ಲಿ ಮೊದಲನೇ ಪ್ರಾಧಾನ್ಯ ಯಾರು ಕೊಡ್ತಾರೆ ಅಂದರೆ ಹೆಣ್ಮಕ್ಳಿಗೆ. ಸೊ ಗಂಡು ಮಕ್ಕಳು ಓದ್ಬೋದು, ಓದಿದ್ರೆ ಸ್ವಲ್ಪ ಫ್ಯಾಮ್ಲಿ ಜವಾಬ್ದಾರಿ ತೊಗೊಳ್ತಾರೆ. ಹೆಣ್ಮಕ್ಳು ಹೇಗೂ ಬೇರೆಯವ್ರ ಮನೆಗೆ ಮದುವೆ ಮಾಡ್ಕೊಂಡು ಹೋಗಿರೋದ್ರಿಂದ ಅವ್ರಿಗೆ ಶಿಕ್ಷಣ ಕಡಿತ ಜಾಸ್ತಿ ಆಗ್ತಿದೆ. ಮತ್ತು ಉನ್ನತ ಶಿಕ್ಷಣ ಈಗ ಎಲ್ಲಿ ಭಾರತದಲ್ಲಿ ಯುವಕರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಒಂದು ಕಡೆ ಮಾತಾಡುವಾಗ ಹೆಣ್ಮಕ್ಳಾಗಿ ಮತ್ತು ಯುವಕರಿಗೂ ಗಂಡು ಮಕ್ಳಿಗೂ ಉನ್ನತ ಶಿಕ್ಷಣ ಯಾರಿಗೆ ಓದಲಿಕ್ಕೆ ತುಂಬ ಇಷ್ಟ ಇದೆ ಅದರಿಂದ ವಂಚಿತರಾಗ್ತಿದ್ದಾರೆ. ಸೊ ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ಹೆಣ್ಮಕ್ಳು ಮತ್ತು ಆರೋಗ್ಯ ಸಂಬಂಧಪಟ್ಟಾಗ ಬೇಗ ಮೆನೋಪಾಸ್ ಆಗೋದು ನಮ್ಮ ಸಮುದಾಯದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ, ಮುಟ್ಟು ಎಲ್ಲಿ ನಿಂತೋಗ್ತಾ ಇದೆ ಅದನ್ನು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಮತ್ತು ಕೆಲವು ಸಮುದಾಯದಲ್ಲಿ ಯಾರು ಗಾರ್ಮೆಂಟ್ಸ್ ವರ್ಕರ್ಸ್ ಹೋಗ್ತಿದ್ದಾರೆ ಮತ್ತು ಬೀದಿ ಕಾರ್ಮಿಕರಾಗಿರ್ಬೋದು ಮತ್ತು ಬೇರೆ ಬೇರೆ ಹೋಗೋರು, ನಾನು ಪ್ರತಿ ತಿಂಗಳು ಮುಟ್ಟಾಗ್ತಾ ಇದ್ದೀನಿ, ನನಗೆ ಅದರಿಂದ ತೊಂದರೆ ಜಾಸ್ತಿ ಆಗ್ತಿದೆ, ಅದರಿಂದ ನನ್ನ ಫ್ಯಾಮ್ಲಿಗೆ ಕಾಂಟ್ರಿಬ್ಯೂಷನ್ ಕೊಡೋದೆಲ್ಲೋ ಕಡಿಮೆ ಆಗ್ತಿದೆ ಅಂತ ನಮಗೆ ಸುಮಾರು ಕೇಸ್ ಇದೆ. ಗರ್ಭಕೋಶನ ತೆಗೆದಿರೋ ಒಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಾವು ಯಾವ ಸಮಾಜದಲ್ಲಿ ಇಷ್ಟೆಲ್ಲ ನಾವು ಆರ್ಥಿಕವಾಗಿ ಮಾತಾಡ್ತಾ ಇದ್ದೀವಿ, ನಮಗೆ ಸಂಬಳ ಜಾಸ್ತಿ ಬೇಕು ಮಾತಾಡ್ತಿದ್ದೀವಿ. ಸೊ ಅದ್ರ ಜೊತೆಗೆ ಇದನ್ನು ತುಂಬ ಸೂಕ್ಷ್ಮವಾಗಿ ಹಾಗೆ ಗಂಭೀರವಾಗಿ ಈ ವಿಷಯನ ತೆಗೆದುಕೊಳ್ಬೇಕು ಅಂತ ಅನಿಸುತ್ತೆ. ಇನ್ನೊಂದು ವಿಷಯ, ಯುವಕರು ಸಂಬಂಧಪಟ್ಟಂಗೆ ಸಮುದಾಯದಲ್ಲಿ ಈಗ ಕೆಲಸ ಸಿಗ್ತಾ ಇಲ್ಲ ಮತ್ತು ನನಗೆ ಜಾಸ್ತಿ ಓದೋಕ್ಕಾಗ್ತಾ ಇಲ್ಲ ಅನ್ನೋ ವ್ಯವಸ್ಥೆ ಇದ್ದಾಗ, ಸೊ ಎಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವುದೋ ಕ್ರೈಮ್ ನಡೆದಾಗ ಅದೆಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲಿ ಬರ್ತಿದೆ ಅಂದರೆ ನಮ್ಮ ಸಮುದಾಯ ಮೇಲೇ ಬರ್ತಾ ಇದೆ. ಎಲ್ಲಿ ದಲಿತ್ ಜಾಸ್ತಿ ಇದ್ದಾರೆ, ಎಲ್ಲಿ ಹಿಂದುಳಿದ ವರ್ಗ ಜಾಸ್ತಿ ಇದೆ, ಯಾವುದೇ ಕ್ರೈಮ್ ಆದರೂ ಈ ಏರಿಯಾದಿಂದ ಪರ್ಟಿಕ್ಯುಲರ್ ಏರಿಯಾದವರೇ ಮಾಡಿರ್ತಾರೆ ಅನ್ನೋ ವ್ಯವಸ್ಥೆ ಆಗ್ತಿದೆ. ಯಾಕೆ ಅಂತ ಗಮನಿಸಿದ್ರೆ ಓದಿಲ್ಲ ಅನ್ನೋ ಕಾರಣಕ್ಕೆ ಜಾಸ್ತಿ ಆಗ್ತಾಯಿದೆ. ಮತ್ತು ನಾವು ಕೇಸ್ಗಳಿಗೆ ಓಡಾಡಬೇಕು, ಅಲ್ಲೋಗಿ ಕೇಳಿದ್ರೆ ನಮಗೆ ಕುಟುಂಬದಲ್ಲಿ ಏನು ಒಂದು ಈ ಪಿತೃ ಪ್ರಧಾನ ಸಮಾಜದಲ್ಲಿ ಫ್ಯಾಮ್ಲಿದೊಂದು ಜವಾಬ್ದಾರಿ ಏನಿದೆ ಅದು ಹೆಣ್ಮಕ್ಳ ಮೇಲೇ ಇದೆ. ಸೊ ಅಲ್ಲೋಗಿ ಕೇಳಿದಾಗ ನನಗೆ ಸಮಯ ಇಲ್ಲ, ಮಕ್ಕಳ ಬಗ್ಗೆ ಟೈಮ್ ತೊಗೊಳಕ್ಕೆ ಸಮಯ ಆಗ್ತಿಲ್ಲ, ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಯಾವುದು ನೋಡೋಕ್ಕೆ ಸಮಯ ಆಗ್ತಿಲ್ಲ. ಇನ್ನೊಂದು, ಯುವಕರು ಕೆಲಸ ಇಲ್ಲದೆ ಇರೋದು ಮತ್ತು ಕ್ರೈಮ್ ಏನಿದೆ ಅವ್ರ ಮೇಲೇ ಅಪವಾದ ಓದಲಿಕ್ಕೆ ಇದು ಒಂದು ರೀತಿ ಒಂದು ಕಾರಣ ಇರ್ಬೋದೇನೋ. ಅದರಿಂದ ಇದನ್ನು ಸೂಕ್ಷ್ಮವಾಗಿ ಇದ್ರ ಮೇಲೇನೂ ಗಮನ ಹರಿಸ್ಬೋದಾ ಅಥವಾ ಚರ್ಚೆ ಮಾಡ್ಬೋದಾ ಅನ್ನೋದು ನನ್ನೊಂದು ವಿಷಯ. ಥ್ಯಾಂಕ್ ಯು.